ನಿಭಾಯಿಸಿಕೊಂಡಾಗ ಒಂದು ಮಾತನ್ನು ಹೇಳಿದರು. ದೇವೇಂದ್ರನ ಹಾಗೆ ಶತಾತ್ಮರವನ್ನು ಮಾಡು, ತನ್ನಿಂದ ತಾನಾಗಿ ಅದರ ಮೂಲಕವಾಗಿ ನೀನು ಸ್ವರ್ಗವನ್ನು ಪ್ರಾಪ್ತಿಸಿಕೊಳ್ಳುವುದಕ್ಕೆ ಸಾಧ್ಯ. ಮಾತಿಗೆ ಹೋಗೊಟ್ಟು 99 ಅಶ್ವಮೇಧಗಳನ್ನು ಮಾಡಿದೆ. 100ನೇ ಅಶ್ವಮೇಧವನ್ನು ಮಾಡು ನಡೆಸುವುದಕ್ಕೆ ವಿಶ್ವಜಿತ್ ಯಾಗ, ವಿಶ್ವವನ್ನೇ ಗೆಲ್ಲುವ ಯಾಗವನ್ನು ಕೈಗೊಂಡೆ. ಚರು ಪುರೋಡಾಶಾದಿ ಯಾಗವನ್ನು ನಡೀತಾ ಇದೆ. ಹವಿಯನ್ನು ಋತ್ವಿಜರು ಅರ್ಪಿಸ್ತಾ ಇದ್ದಾರೆ. ಜಗ ಜಗಿಪ ಹೊಳವ ಅಗ್ನಿದೇವ ಪ್ರಸನ್ನನಾಗಿದ್ದಾರೆ ಎನ್ನುವುದು ಸ್ಪಷ್ಟ. ಏನೋ ಪ್ರವೇಶ ಆದ ಹಾಗುಂಟಲ್ಲ, ಏನದು ದಿವ್ಯ ಬೆಳಕು. ಕಮಂಡಲ ಹಾಗೆ ಛತ್ರಿ ಬಿಟ್ಟಂತಹ ಜುಟ್ಟು ಹಿಡಿದಿರುವಂತಹ ಇತ್ಯಾದಿಗಳನ್ನು ನೋಡಿಕೊಂಡು ಈ ಯಾಗಮಂಟಪವನ್ನು ಪ್ರವೇಶ ಮಾಡಿದ್ದೀವಿ. ಸ್ವಾಗತಿಸ್ತಾ ಇದ್ದೇನೆ. ಹೀಗೆ ದಯಮಾಡಿ ನಮಗೆ ನಿಮ್ಮ ಪ್ರವೇಶದಿಂದ ಎನ್ನುವುದನ್ನು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದ. ಅದಕ್ಕಾಗಿಯೇ ವಿಶೇಷವಾದಂತಹ ಆಸನದಲ್ಲಿ ನಿಮ್ಮನ್ನು ಏರಿಸಿ ಷೋಡಶೋಪಚಾರಾದಿ ಪೂಜೆಗಳನ್ನು ಆರಿಸಿಕೊಂಡವನಿದ್ದೇನೆ. ಸರಿ, ಕೈ ಮುಗಿದು ಧನ್ಯತಾ ಭಾವವನ್ನು ಹೊಂದಿದ್ದೇನೆ. ಇದರಿಂದ ನನಗೆ ಸಿಕ್ಕುವುದೇನು? ಈ ಜನ್ಮದಲ್ಲಿ ಮಾತ್ರವಲ್ಲ, ಹಿಂದಿನ ಜನ್ಮದಲ್ಲಿಯೂ ಮುಂದೆ ಬರಬಹುದಾದಂತಹ ಜನ್ಮಗಳಲ್ಲಿಯೂ ನಾನು ಹಲವು ಪಾಪಗಳಿಂದ ಮುಕ್ತನಾಗುವುದಕ್ಕಿದ್ದೇನೆ ಎನ್ನುವಂತಹ ಸ್ವಾರ್ಥ ಭಾವನೆಯೇ ಹುಟ್ಟುವುದಕ್ಕೆ ಪ್ರಾರಂಭವಾಗಿದೆ. ನಿಮ್ಮ ದರ್ಶನ ಭಾಗ್ಯದಿಂದ ಪುನೀತನಾಗಿದ್ದೇನೆ. ಮುಂದೆ ನಿನ್ನಯ ಬರಗಡೆ ವಾಂಛಿತಾರ್ಥವ ಕರುಣಿದುವೆ ಧನ ಕನಕ ಗೋ ಭೂದಾನಗಣ ವಾಂಛಿತಾರ್ಥವ ಕರುಣಿದುವೆ ಧನ ಕನಕ ಗೋ ಭೂದಾನಗಣ ಅರುಗುಗ ಮಂಟಪದ ನಡೆಯುತ್ತಿರುವಂತಹ ಯಜ್ಞ ಆಕಾಶದೆತ್ತರಕ್ಕೆ ತನ್ನ ಪ್ರಜ್ವಲತೆಯನ್ನು ಹೆಚ್ಚಿಸಿಕೊಂಡಿದೆ. ಸರಿ, ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ನಿಮ್ಮ ಪ್ರವೇಶವಾಗಿದೆ. ಅರುಹು ಜ್ಯೋತಿರ್ಮಯನ ಬಂದಿರುವಂತಹ ನಿಮ್ಮ ಪೂರ್ವಾಪರಗಳನ್ನು ತಿಳಿಯುವಂತಹ ಕುತೂಹಲ ನನಗಿದೆ. ಅದರೊಂದಿಗೆ ವಾಂಛಿತಾರ್ಥವನ್ನು ನಿಮಗೆ ಕರುಣಿಸುವುದಕ್ಕಿದ್ದೇನೆ. ಬರಬಹುದಾದಂತಹ ಯಾವನೇ ಇರಲಿ, ಹೊರಗೈಯಿಂದ ಹಿಂದೆ ಕಳಿಸುವುದು ಬಲಿಚಕ್ರವರ್ತಿಯ ಸಂಪ್ರದಾಯವಲ್ಲ. ಧನ ಭೂ ಕನಕ ಗೋ ಯಾವುದನ್ನು ನೀವು ಕೇಳ್ತೀರಿ ಅದನ್ನು ಕೊಡುವುದಕ್ಕೆ ನಾನು ಸಿದ್ಧ. ಬಂದಿರುವಂತಹ ತಾವು ಕೇಳು
ಸತ್ಕೀರ್ತಿ ಸದ್ಗುಣಶೀಲ ಭೂಸುರತಿಯಲ್ಲಿ ಧಾರ್ಮಿಕನೇ ಬೇಳು ಬೇಳು ತಪ ವಿಪ್ಪನ ಬಾಲ ವಾಮನನೆಂಬವನುನ ಬೇಳು ಬೇಳು ತಪ ವಿಪ್ಪನ ಬಾಲ ವಾಮನನೆಂಬವನುನ ಕೇಳಿ ಬಂದಿಗೆ ನಿನ್ನ ಧರ್ಮವ ಜಾಲ ಮಾತುಗಳನ್ನ ನಂಬಿಕೋ ಕೇಳು ಕೇಳಿ ಸಾರ್ವಭೌಮಗಳೇ ಸತ್ಕೀರ್ತಿ ಸದ್ಗುಣಶೀಲ ಭೂಸುರ ಪ್ರಿಯ ನಿಧಾನಿಕನೇ ನಿನ್ನನ್ನು ಕಂಡಾವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಯಾಕೆ? ದೂರದಲ್ಲಿದ್ದವನು ನಾನು ನಿನ್ನದಾದಂತಹ ಯಾಗ ಮಂಟಪಕ್ಕೆ ಬರಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡೇ ಇಲ್ಲಿವರೆಗೆ ಬಂದವನು. ಬರುವಂತಹ ಹೊತ್ತಿನಲ್ಲಿ ನನ್ನನ್ನು ಹತ್ತಿರಕ್ಕೆ ಕರೆತಂದು ಎತ್ತರವಾದ ಪೀಠದಲ್ಲಿ ಕುಳಿತುಗೊಳಿಸಿ ನನ್ನ ಪಾದಗಳನ್ನು ತೊಳೆದವನು ನೀನು, ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದವನು ನೀನು. ಈ ಹೊತ್ತಿನಲ್ಲಿ ನನ್ನ ಪರಿಚಯಕ್ಕೆ ಮುಂದಾದೆಯಲ್ಲ. ನಾನು ಸಾಮಾನ್ಯನಲ್ಲ, ಲೋಕದ ಒಳಿತಿಗೆ ಬೇಕಾಗಿ ತಪಸ್ಸನ್ನು ಮಾಡುವವರು ಅದಿತಿ ಕಶ್ಯಪರು. ಅವರಿಗೆ ಪ್ರೀತಿಯ ಮಗ ನಾನು. ನನ್ನ ಹೆಸರು ವಾಮನ ಅನ್ನುವ ಹಾಗೆ. ಅಯ್ಯ, ನಿನ್ನನ್ನೇ ಕಾಣುವಂತಹ ಉದ್ದೇಶವನ್ನು ಇರಿಸಿ ಇಲ್ಲಿಗೆ ಬಂದವನು ನಾನು. ಎಲ್ಲರೂ ನಿನ್ನನ್ನು ಹೊಗಳುತ್ತಾ ಇದ್ದಾರೆ. ನೀನು ಸತ್ಯವಂತನಂತೆ, ಧರ್ಮಿಷ್ಠನಂತೆ. ಅಷ್ಟೇ ಅಲ್ಲ, ಈ ಹೊತ್ತಿನಲ್ಲಿ ಮಹತ್ತರವಾದ ಯಾಗವನ್ನೇ ಕೈಗೊಂಡವನು ನೀನಂತೆ. ನಿನ್ನದಾದಂತಹ ಯಾಗದ ಸೊಬಗನ್ನು ಕಾಣಬೇಕು, ಮತ್ತೆ ನಿನ್ನಲ್ಲಿ ಮಾತನಾಡಬೇಕು ಅನ್ನುವಂತಹ ಅಭಿಲಾಷೆಯನ್ನು ಇರಿಸಿಯೇ ಇಲ್ಲಿವರೆಗೆ ಬಂದವನು. ಈಗ ನಿನ್ನನ್ನು ನೋಡಿ ಸಂತೋಷವಾಯಿತು. ಬಂದಂತಹ ನನಗೆ ಗೋದಾನ ಬೇಕೆ, ಭೂದಾನ ಬೇಕೆ, ಕನಕದಾನ ಬೇಕೆ, ಹೀಗೆಲ್ಲ ಕೇಳಿದವನು ನೀನು. ಅದು ಯಾವುದನ್ನು ಬಯಸಿ ಬಂದವನಲ್ಲ. ನಿನ್ನನ್ನು ನೋಡಿ ನನಗೆ ಸಂತೋಷವಾಯಿತು. ಇನ್ನು ನಾನು ಇಲ್ಲಿರುವುದಕ್ಕೆ ಸಾಧ್ಯವಿಲ್ಲ. ನನ್ನದಾದಂತಹ ಆಶ್ರಮಕ್ಕೆ ಬಿಟ್ಟರೆ ಕಳುಹಿಸಿಕೊಡು. ಮನದೊಳು ಖೇದ ಪಡದಿರೋ, ಮನದೊಳು ಖೇದ ಪಡದಿರೋ, ಸಾದಾದಿ ಕೊಡುತ್ತಿದ್ದೇನೆ ಒಡುವರನ್ನು ನಸು ನಗುತ್ತಾ ಯಾರೋ ನನ್ನ ಕುರಿತಾಗಿ ಎಷ್ಟನ್ನೋ ಹೇಳಿದ್ರು. ಹೌದಾ ಅಲ್ವೋ ಎನ್ನುವಂತಹ ಸತ್ಯವನ್ನು ತಿಳಿಯುವುದಕ್ಕಾಗಿ ಬಂದಿದ್ದೀರಿ ಎನ್ನುವಂತಹ ಮಾತನ್ನು ಕೇಳಿ ಮನಸ್ಸಿಗೆ ಸಮಾಧಾನವಾಯಿತು. ಬಂದ ಕೆಲಸ ಮುಗಿತು, ಹೋಗ್ತೇನೆ. ನಾನಿನ್ನು ಹೋಗ್ತೇನೆ. ಆ ಶ್ರಮ ನನ್ನದಲ್ಲ. ಬರಿಗೈಯಿಂದ ಕಳುಹಿಸುವುದಕ್ಕೆ ಮನಸ್ಸು ಒಪ್ಪುತ್ತಾ ಇಲ್ಲ, ಅಥವಾ ಬಲಿ ಕೊಡ್ತಾರೋ ಇಲ್ವ ಸಂಶಯ, ಅಗತ್ಯವೂ ಇಲ್ಲ. ಆದ ಕಾರಣ ಕೊಡುವುದಕ್ಕೆ ನಾನು ಸಿದ್ಧ. ನಿಮ್ಮ ಬಾಯಿಂದ ಇಂತಹದ್ದು ಬೇಕು ಅಂತ ಬರಲಿ, ಆವಾಗಲೇ ಕೊಡ್ತೀನಿ. ಹೌದೇ? ಕೊಡುವವನೇ ನೀನು. ನಿಜ ಕೇಳ್ಬೇಕು, ಕೇಳಿ. ಅಯ್ಯ, ಎಲ್ಲ ಪದದೊಳಗಾದ ಎನ್ನ ಪದದೊಳಗಾದ ಮೂರನೆಯನ್ನು ಕರುಣಿಸೋ ಮೇದಿನಿಯ ನೀನೆನ್ನ ಪದದೊಳಗಾದ ಮೂರನೆಯನ್ನು ಕರುಣಿಸೋ ಮೋದ ಪಡುವೆನು, ಮೋದ ಪಡುವೆನು, ಜೀವನಾಭಿವೃದ್ಧಿಯಾಗುವುದು. ಮೇದಿನಿಯ ನೀನೆನ್ನ ಪದದೊಳಗಾದ ಮೂರನೆಯನ್ನು ಕರುಣಿಸೋ ಮೋದ ಪಡುವೆನು, ಜೀವನಾಭಿವೃದ್ಧಿಯಾಗುವುದು. ಬಲಿರಾಯ ನನಗೆ ಯಾವುದು ಬೇಡ ಅನ್ನುವ ಹಾಗೆ ಭಾವಿಸಿಕೊಂಡವನು ನಾನು. ಆದ್ರೂ ಕೂಡ ಈ ಹೊತ್ತಿನಲ್ಲಿ ದಾನವನ್ನು ಪಡೆಯಬೇಕು ಅನ್ನುವ ಹಾಗೆ ಆಡ್ತಾ ಇದ್ದೀನಿ. ನೀನು ಇಷ್ಟು ಹೇಳುವಾಗ ಬೇಡ ಅಂತ ಹೇಳುವವನು ನಾನಲ್ಲ.
ಆದ್ರೆ ಕೊಡುವಂತಹ ಹೊತ್ತಿನಲ್ಲಿ ಪಡೆಯುವಂತಹ ನಾವು ಆಲೋಚನೆ ಮಾಡಬೇಕು, ಎಷ್ಟನ್ನು ಪಡೆಯಬೇಕು ಅಲ್ಲೋ ಹಾಗೆ. ಅದರಿಂದ ನಿನ್ನಲ್ಲಿ ಹೆಚ್ಚನ್ನು ನಾನು ಕೇಳುವುದಿಲ್ಲ. ಈಗ ನೀನು ಕೊಡುವುದೇ ಹೌದು ಅಂತಾದ್ರೆ 3 ಹೆಜ್ಜೆ ನನಗೆ ಇಡುವಷ್ಟು ಸ್ಥಳವನ್ನು ಕಲ್ಪಿಸಿಕೊಡುವೆಯ? ಅದರಿಂದ ನಾನು ಮೋದವನ್ನು ನಿಮ್ಮಯ ಕಲಿತಮ ತಿಳಿದ ಮಹಿಮರಿಯ ದೀಹಿತಗಳು ಯಾಗಮಂಟಪದಲ್ಲಿ ಸೇರಿದವರೆಲ್ಲರೂ ಕೂಡ ನಿಮ್ಮ ಮೇಲೆ ನಿಮ್ಮ ಮಾತುಗಳನ್ನು ಕೇಳಿ ನಗಾಡುವುದಕ್ಕೆ ಪ್ರಾರಂಭಿಸಿದರು. ಪುಟ್ಟ ಪಾದ, ಸಣ್ಣ ಶರೀರ, ಈ ಪಾದಗಳಿಂದ ಅಳೆಯಲ್ಪಡಬಹುದಾದಂತಹ 3 ಅಡಿ. ಈ ಹುಡುಗ ಏನನ್ನು ಕೇಳ್ತಾ ಇದ್ದಾನೆ, ಇವನಿಗೆ ಇದರಿಂದ ಕೇಳಿ ಏನು ಲಾಭ? ಈ ಬಗ್ಗೆ ಹಲವು ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಸರಿ, ಏನು ಕಲಿಯುವುದಿಲ್ಲ ಅಂತ ಭಾವಿಸಿದ್ರೆ ಹೇಗೆ? ಕೊಟ್ಟು ಮುಗಿಯಿತು ಅಂತ ತಿಳಿದ್ರೆ ಹೇಗೆ? ರಾಶಿ ರಾಶಿ ರಾಶಿಯಾಗಿದೆ. ಆದ ಕಾರಣ 3 ಅಡಿ ಅಲ್ಲ ಸ್ವಾಮಿ, 300 ಅಡಿ ಕೇಳಿ, 3000 ಅಡಿ ಕೇಳಿ, ಹೆಚ್ಚಾಗಿ ಲೋಕ 3ರನ್ನೇ ಕೇಳಿ ಕೊಡುವುದಕ್ಕೆ ನಾನು ಸಿದ್ಧ. ಆಲೋಚನೆ ಬೇಡ, ಕೇಳಿ. ನೀನು ಮಾಡಿದ ಸಾಧನೆ ಸಂಪೂರ್ಣ ಜಾಗದಲ್ಲಿ ನಿಮಗೇನು ಪ್ರಯೋಜನ ಇದೆ ಅನ್ನೋ ಹಾಗೆ ಆಡಿದೆ ಅಲ್ಲ. ಕೊಟ್ಟಂತಹ ನನಗೂ ಸಮಾಧಾನ ಆಗಬೇಕೋ ಬೇಡವಾ? ಪ್ರಯೋಜನ ಪಡೆದಂತಹ ನಿಮಗೂ ಅದು ಪ್ರಯೋಜನ ಆಗಬೇಕು. ಪ್ರಯೋಜನ ಉಂಟು. ಈ 3 ಹೆಜ್ಜೆಯ ಜಾಗದಲ್ಲಿ ನನಗೇನು ತೃಪ್ತಿದೆ ಅನ್ನುವ ಹಾಗೆ ನನಗೆ ಅನಿಸ್ತಾ ಉಂಟು. ಅಷ್ಟೇ ಅಲ್ಲ, ಈಗ ನೀನೇನು ಸಂಪಾದನೆ ಮಾಡಿದ್ದು ಕಡಿಮೆಯ ಅಲ್ಲ, 3 ಲೋಕವನ್ನೇ ಗೆದ್ದವನು ನೀನು. ನಿನ್ನಲ್ಲಿ ಅದೆಷ್ಟು ಸಂಪತ್ತು ಇದೆ ಅನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಅಲ್ಲ, ಕೊಡುವವನು ನೀನು ಹೌದು, ಆದ್ರೆ ಕೇಳುವಂತಹ ಹೊತ್ತಿನಲ್ಲಿ ನನಗೆ 3 ಅಡಿ ಜಾಗವೇ ಸಾಕು ಅನ್ನುವ ಹಾಗೆ ನನ್ನ ಅನಿಸಿಕೆ. ಆದ್ದರಿಂದ ನೀನು ಕೊಡುವುದೇ ಹೌದು ಅಂತಾದ್ರೆ ನನಗೆ 3 ಅಡಿ ಜಾಗವೇ ಬೇಕು, ಅದನ್ನೇ ಕೊಡಲಿ. ಧನುಜಾಧಿಪತಿ ಜಲವನು ವಿನಯದಿ ಕೈಗೊಂಡು ಕೊಡುವೆ 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 ಮನವರಿದಾಗ ಮಾರ್ಗವನು. ನಿಮ್ಮ ನಿರ್ಧಾರವೇ ಅಂತಿಮ ಎಂದ ಮೇಲೆ ಮರು ಮಾತನಾಡುವುದಕ್ಕೆ ನನಗೆ ಅವಕಾಶವೇ ಇಲ್ಲ. ನೀವು ಕೇಳಿದಷ್ಟನ್ನು ಕೊಡುವುದೇ ಅಷ್ಟೇ ನನಗಿರುವಂತಹ ಹಾದಿ. ಆದ ಕಾರಣವೇ ಪತ್ನಿ ವಿಂಧ್ಯಾವಳಿಯನ್ನು ಜೊತೆ ಸೇರಿಕೊಂಡು ಇದೋ ಶುದ್ಧ ಜಲದಿಂದ ತುಳಸಿ ದಳದೊಂದಿಗೆ ನೀಡುವುದು.
ಮುಂದೆ ಬಾ. ಬಂದೆ. ಶಿಷ್ಯರುಗಳು ಯಾಗ ಮಂಟಪದಿಂದ ಎದ್ದು ಬಂದದ್ದು. ಹೌದು. ಯಾಕೆ? ಕಾರಣ ನೀವು ಹೇಳಿದ್ರೆ ನಾನೇ ಬರ್ತಿದ್ದೇನೆ. ಕಾರಣ ಉಂಟು. ಏನು ಗುರುಗಮ್ಮ? ಏನು ಮಾಡುವುದಕ್ಕೆ ಹೊರಟಿದ್ದೀರಿ? ದಾನ ನೀಡುವುದಕ್ಕೆ. ಒಬ್ಬ ಬ್ರಾಹ್ಮಣ ಒಟ್ಟು ಬಂದಿದ್ದಾನೆ. ಹೌದು. ವಾಮನನೆಂಬ ಹೆಸರಿನಿಂದ ಬಂದಿದ್ದಾನೆ. ಈ ಹಿಂದೆ ಬಂದವರಿಗೂ ಕೊಟ್ಟಿದ್ದೇನೆ. ಹೌದು. ದಾನ ಕೇಳಿದ್ದಾನೆ. ದಾನವನ್ನು ಕೊಟ್ಟು ದೊಡ್ಡ ದಾನಿಯಾಗಿ ಹೊರಟಿದ್ದಾನೆ. ಬಲಿದಾನ. ಬಂದವ ಯಾರು? ಬಲಿದಾನ. ಬಲಿದಾನ ಹೌದು. ಆದ್ರೆ ಈಗ ನಿನ್ನದೇ ಬಲಿದಾನ ಆಗ್ತದೆ. ಅದೇ ಕಾರಣ ಉಂಟು. ಬಂದವ ಯಾರು ಅಂತ ಗ್ರಹಿಸಿದ್ದೀಯ? ಹುಡುಗ. ಹುಡುಗ ಅಲ್ಲ, ವಾಮನ ಅಂತ ಹೆಸರು ಹೇಳಿ. ಅಲ್ವೇ ಅಲ್ಲ. ಮತ್ತೆ ಯಾವುದೇ ಶಿಕ್ಷೆಗೂ ರಕ್ಷೆಗೂ ದಕ್ಷಿಣಕ್ಕೂ ಸಿಗದಂತಹ ಪಕ್ಷಿವಾಹನನಾದಂತಹ ಶ್ರೀಹರಿಯು ಬಂದಿದ್ದಾನೆ. ಬಂದವ ಶ್ರೀಹರಿ ಅರ್ಥ ಮಾಡಿಕೊಳ್ಳು. ಗಯದಿ ಮಾಧವ ಮೆಚ್ಚಿದನೋ ಮೋದಕರಾಯಿತು ಗುರುವರ ಗುರುಗಳೇ, ಪುಣ್ಯ ವಿಶೇಷತೆಯ ಸಂಚಲನ ಎಂದರೆ ಈ ಕ್ಷಣ ಎನ್ನುವುದು ನನ್ನ ಗಮನಕ್ಕೆ ಬಂದಿದೆ. ಯಾಕೆ? ಇಂತಹ ಅವಕಾಶವನ್ನು ದಯಮಾಡಿಸಿದವರಾರು ನನ್ನ ಗುರುಗಳಾದಂತಹ ನೀವು. ಮೋಸಗಳಾಯಿತು ಗುರುವರು. ಇದಕ್ಕಿಂತ ಹೆಚ್ಚಿನದಾದಂತಹ ಸಂತೋಷವನ್ನು ಎನ್ನುವುದಕ್ಕೆ ಇನ್ನೊಂದು ಅವಕಾಶ ನನಗೆ ಸಿಕ್ಕುವುದಕ್ಕಿಲ್ಲ. ಕೈಗೊಂಡಂತಹ 100ನೇ ಅಶ್ವಮೇಧದ ಪರಿಸಮಾಪ್ತಿಯ ಈ ಹೊತ್ತಿಗೆ ಬಂದಿರುವವರು ಹರಿ ಎನ್ನುವಲ್ಲಿಗೆ ನನ್ನ ಮನಸ್ಸಿನ ಸಂಕಲ್ಪ ಈಡೇರಿದೆ ಅಂತ ಅರ್ಥ. ನನ್ನ ಆಸೆ ಈಡೇರಿದೆ ಅಂತ ಅರ್ಥ. ಗುರುಗಳೇ, ತುರಗದ ಮೇಧವೇ ಹರಿಗಾಗಿ ಮಾಧವ ಮೆಚ್ಚಿ ದಯಮಾಡಿಸಿದ್ದಾನೆ ಅಂತ ಅರ್ಥ. ನನ್ನನ್ನು ಅನುಗ್ರಹಿಸುವುದಕ್ಕಾಗಿ ಬಂದಿದ್ದಾನೆ. ಹರಿಗೆ ಬೇಕಾದನ್ನು ಕೊಟ್ಟು ಕೃತಾರ್ಥನಾಗಬೇಕಾದ ನನಗೆ ಧರ್ಮ ತಡೆಯಬೇಡಿ. ನೀನೊಬ್ಬ ಸಾಧಕನಾಗಿದ್ದೀಯ. 100 ಯಾಗಗಳನ್ನು ಕೈಗೊಂಡಿದ್ದೀಯ. ಅದರ ಅಂತಿಮ ಕ್ಷಣಕ್ಕೆ ನಿನ್ನನ್ನು ಪೊರೆಯಲು ಬಂದಿದ್ದಾನೆ ಎಂದು ನೀನು ಗ್ರಹಿಸಿದ್ದೀಯ. ಮಾಧವ ಮೆಚ್ಚಿನನು. ಹೌದು. ಆದರೆ ಬಂದದ್ದು ಹೇಗೆವ? ಹೇಗೆ? ಅವನ ವೇಷವನ್ನು ಮರೆಮಾಚಿಕೊಂಡು ಬಂದಿದ್ದಾನೆ. ಯಾಕೆ ಬಂದದ್ದು? ಯಾಕೆ? ನಿನ್ನನ್ನು ಉದ್ಧಾರ ಮಾಡ್ಲಿಕ್ಕೆಲ್ಲ. ಭಕ್ತರ ಪೋಷಣ ಅಲ್ವೇ ಅಲ್ಲ, ಶಿಷ್ಟರ ರಕ್ಷಣೆ. ಶಿವ ದೇವತೆಗಳ ಪಕ್ಷಪಾತಿಯಾಗಿ ಬಂದಿದ್ದಾನೆ. ನಿನ್ನಲ್ಲಿರುವ ಧನು ಸಂಪತ್ತನ್ನೆಲ್ಲ ಕಸಿದು ಅವರನ್ನು ಈಗ ಮಾಡಿದ್ರೆ ಏನು ಮಾಡಿ ಅನ್ನು ಹುಡುಗ? ಏನು ಮಾಡಿ ಅನ್ನೋಕೆ 3 ಅಡಿ ಜಾಗ ಕೇಳಿದ್ದಾನೆ. ಆ 3 ಅಡಿ ಜಾಗದ್ದು ನಿನಗೆ ಅಳತೆ ಗೊತ್ತುಂಟು? ಭೂಮಿ ಆಕಾಶಗಳನ್ನು ಕೇಳಿಯಾನು. ತ್ರಿವಿಕ್ರಮನಾಗಿ ನಿನ್ನ ಬಲಿದಾನವನ್ನೇ ಮಾಡಿಯಾನು. ಅಂದ ಹಾಗೆ ಹೇಳ್ತಿದ್ದೇನೆ, ಶಿಷ್ಯತಮ ಕೊಡಬೇಡ ದಾನ. ಭಾಷೆಗೆ ತಪ್ಪಲಾರೆ. ನಿಷ್ಠೆ ಮಾತ್ರ ಉಳಿದಿರುವುದು ಕೊಡ್ತೇನೆ. ಯಾಕೆ ಮೂಢ ಅಂತ ಹೇಳಿದ್ದೆ ಅರ್ಥವಾಯ್ತು? ಈ ಮೂಢರಂದ್ರೆ ಏನು? ಬುದ್ಧಿಲ್ಲದ ಜೀವಿಗಳೆಂದ ಅರ್ಥ. ಅವರು ಏನು ಮಾಡಿದ್ರು ನಮಗೆ ಏನೂ ಅನಿಸುವುದಿಲ್ಲ. ಆದ್ರೆ ಮೂರ್ಖರನ್ನು ನಂಬುವುದಿಲ್ಲ ನಾವು. ಯಾರು ಮೂರ್ಖರಿಲ್ಲ? ನೀನು ಮೂರ್ಖನು, ಮೂಢನು ನೀನು. ಎರಡೂ ನಾನು. ನಿನ್ನ ಪಾಲಿಗೆ ಎರಡೂ ನೀನು. ಯಾಕೆ? ಯಾಕೆ? ನಿಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಅಂತ ನನ್ನ ಪ್ರಯತ್ನ ವ್ಯರ್ಥವಾಯಿತಲ್ಲ.
ಹೇಗಾಯಿತು ಇದು? ಹೇಗಾಯ್ತು? ಏನು ಭಾಷೆ ಕೊಟ್ಟಿದ್ದೀಯ? ಹೌದು. ಮತ್ತೊಬ್ಬರ ಹಿತವನ್ನು ಅರಿಯದೆ ಭಾಷೆ ಕೊಟ್ಟಾಗಲೇ ನೀನು ಕೆಟ್ಟಿದ್ದೀಯ, ಭಾಷೆ ಹೀನನಾಗಿದ್ದೀಯ. ನೀನು ನನ್ನ ಮಾತು ಕೇಳುವುದಿಲ್ಲಲ್ಲ? ಈ ಒಂದು ವಿಷಯದಲ್ಲಿ ಮಾತಾಡ್ಲಿ ಕೇಳುವುದೇ ಇಲ್ಲ. ಮೂರು ಮಾತು, ಮತ್ತೆ ಏನು ಹೇಳಿದ್ರು ಕೇಳ್ತೀನಿ. ಮೂರು ಮಾತಿಗೂ ಕೇಳುವುದಿಲ್ಲ ಅಲ್ಲ? ದಾನ ಕೊಡುವುದು. ನೀನು ಇನ್ನು ಸ್ಥಾನಭ್ರಷ್ಟನಾಗಿಯೇ ಹೋ, ಹಾಳಾಗಿ ಹೋ. ನನ್ನ ಮಾತು ಅವನ ನಗು ನೋಡು, ಕಲ್ಲರ ನಗು ಅದು. ಓಯ ಮಾಣಿ, ಓಣಿ ಓಣಿ ತಿರುಗುವ ಮಾಣಿ, ಬಿಟ್ಟರೆ ಆಕಾಶಕ್ಕಿರುವೆ ಏನಿ. ಅವನೊಬ್ಬ ದಾನಿ, ನೀನೊಬ್ಬ ಮಾಣಿ. ಅವ ಹೇಗೆ ಕೊಡ್ತಾನೆ, ನೀನು ಹೇಗೆ ತಗೊಳ್ತೀಯ? ಶುಕ್ರಾಚಾರ್ಯ ಇರುವವರೆಗೆ ನೋಡಿಕೊಳ್ಳಿ, ನಾನು ನೋಡಿಕೊಳ್ಳಿ. ದಾನವನ್ನು ಕೊಡುವುದಕ್ಕೆ ಮುಂದಾದವನು ನೀನು. ಅದು ನೋಡಿದೆಯಾ? ಜಲವೇ ಬೀಳುತ್ತಾ ಇಲ್ಲ. ಜಲ ಬೀಳ್ತಾ ಇಲ್ಲ. ಬಹುಶಃ ಏನೋ ಕಸ ಸಿಕ್ಕಿರ್ಬೇಕು. ಒಮ್ಮೆ ದರ್ಬೆಯಲ್ಲಿ ಚುಚ್ಚಿ ನೋಡಿ. ನೀವು ಇಲ್ಲಿಗಲ್ಲ ಚುಚ್ಚಿದ್ದು. ಗುರುಗಳ ರಕ್ತ ಬರ್ತಾ ಇದೆ. ಗುರುಗಳಲ್ಲೇ ಕೇಳ್ಬೇಕಷ್ಟೇ. ಗುರುಗಳ ಏನಿದು ನಿಮ್ಮ ಅವಸ್ಥೆ? ಕೇಳಿದ್ದಾನಲ್ಲ, ಕೇಳು. ಎಲ್ಲ ಮಾಡಿಕೊಂಡು ಕೂತಿದ್ದಾನಲ್ಲ, ಕೇಳವನಲ್ಲೇ. ನಾನೇ ಹೇಳ್ಬೇಕು. ಈಗ ದಾನವನ್ನು ಕೊಡುವುದಕ್ಕೆ ಮುಂದಾದವನು ನೀನು. ಆ ಸಂದರ್ಭದಲ್ಲಿ ನೀರು ಕೆಳಗೆ ಇಳಿಯಬಾರದು ಅನ್ನುವಂತಹ ಉದ್ದೇಶದಿಂದ ನಿನ್ನ ಗುರುಗಳಿದ್ದಾರಲ್ವ, ಮಂಡುಕನ ರೂಪದಲ್ಲಿ ಕುಳಿತುಕೊಂಡರು. ಹಾಗೆ ನಾನು ದರ್ಬೆಯಿಂದ ಚುಚ್ಚುವಾಗ ಒಂದು ಕಣ್ಣು ಹೋಯ್ತು. ಒಂದು ಹೆಸರು ಕೊಡುವ. ಹೇಗೆ? ಹೊಸ ಹೆಸರು. ಹೇಗೆ? ಇನ್ನು ಮುಂದೆ ಒಂದು ಕಣ್ಣನ್ನು ಕಳೆದುಕೊಂಡವರು ಒಕ್ಕಣ್ಣಾಚಾರ್ಯ. ಒಕ್ಕಣ್ಣಾಚಾರ್ಯ ಗುರುಗಳ ಶಿವನಿಗೆ ಬಿರುದು ಕೊಟ್ಟು ನಿಜ. ನಾನು ಪಂಡಿತರನ್ನು ಕೊಟ್ಟು ನೋಡ್ತೇನೆ. ಬೆಳಕಿಚ್ಚ ಗುರುಗಳು ಇದೆಲ್ಲ ಒಂದು ಕಣ್ಣು. ಈ ಕಣ್ಣು ನಿನಗೆ ಕಣ್ಣಾಗಿ ಉಳಿತದೆ ಶಾಸ್ತ್ರ. ಸ್ವೀಕರಿಸಿ. ಅಯ್ಯ ಬಲಿಚಕ್ರವರ್ತಿಯೇ, ದೇವರೇ, ಮೂರು ಹೆಜ್ಜೆಯನ್ನು ಅಲಿಯುವುದಕ್ಕೆ ಬೇಕಾಗಿ ತ್ರಿವಿಕ್ರಮಿಯಾಗಿ ಭವ್ಯಾಕಾರನಾಗಿ ನಿನ್ನ ಮುಂದೆ ನಾನು ಕಾಣಿಸಿಕೊಂಡಿದ್ದೇನೆ. ಕಣ್ಣೆತ್ತದಷ್ಟೆತ್ತರಕ್ಕೆ ಬೆಳೆಯುತ್ತಾ ಇರುವೆಯಲ್ಲ ತಂದೆ. ನಿನಗೆ ಕೊಟ್ಟ ಮಾತಿನ ಪ್ರಕಾರವಾಗಿ 2 ಹೆಜ್ಜೆಯಲ್ಲಿ ಭೂಮಂಡಲವನ್ನು ಹಾಗೂ ನಭೋಮಂಡಲವನ್ನು ಅಳಿದಿದ್ದೇನೆ. ಇಲ್ಲಿ ಇರುವುದು ಒಂದೇ ಹೆಜ್ಜೆ. ಈ ಹೆಜ್ಜೆಯಲ್ಲಿರುವುದಕ್ಕೆ ನನಗೆ ಸ್ಥಳವೇ ಇಲ್ಲ. ಅವಕಾಶವನ್ನು ಕಲ್ಪಿಸಿ ಕೊಡುವೆಯಾ? ಅಲ್ಲ, ಕೊಟ್ಟ ಮಾತನ್ನು ಹಿಂದಕ್ಕೆ ಪಡೆಯ. ಅರ್ಥವಾಯಿತು, ಹರಿಯೇ ನಿನಗರ್ಪಿಸಿದ ಮೂರಡಿಯನ್ನು ಕೊಡುತ್ತಿದ್ದೆನೋ, ನಿನಗೆ ಸಮರ್ಪಿಸಿದ ಮೂರಡಿಯನ್ನು ಕೊಡುತ್ತಿದ್ದೆನೋ. ಸುರರಾದಿಗಳಿಗೊಲ್ಲವ ಪರಮ ಪರಮೋ ಪಡೀರಿ. ಕರುಣಾಕರನೇ ಕರುಣಾಕರನೇ ಎನ್ನಯ ಶಿರದೊಡಿರಿ ಪಾದ ಪಂಕಜವ, ಶಿರದೊಡಿರಿ ಪಾದ ಪಂಕಜವ. ಭಗವಂತ ಬಲಿಚಕ್ರವರ್ತಿಯೇ, ವಾಮನನಾಗಿ ಶೋಣಿತಾ ಪ್ರವೇಶ ಮಾಡಿದಂತಹ ನೀನು ತ್ರಿವಿಕ್ರಮವಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಭೂವ್ಯಾಮಗಳನ್ನು ಅಳೆಯುತ್ತಾ ಮೂರನೆಯ ಅಡಿಯನ್ನಿಡುವುದಕ್ಕೆ ಸ್ಥಳ ಎಲ್ಲಿ ಅಂತ ಕೇಳುತ್ತೀವಿ. ಲೋಕವೇ ಕಾಣುವುದಿಲ್ಲ. ಬಿಡಿಸಿಕೊಳ್ಳಲಾರದಂತಹ ಹಗ್ಗ ಅಂದರೆ ಅದು ವರುಣ ಪಾಶ. ಆ ವರುಣ ಪಾಶದಿಂದ ನನ್ನನ್ನು ಬಂಧಿಸಿದೆಯಲ್ಲ ತಂದೆ. ಅದರೊಂದು ಇದೆ. ಏನು? ಸುರನರಾದಿಗಳಿಂಗೆ ದುರ್ಲಭ. ಸಹಸ್ರ ಸಹಸ್ರ ವರ್ಷಗಳ ತನಕ ದೇಹವನ್ನು ದಂಡಿಸಿ ತಪಸ್ಸನ್ನು ಆಚರಿಸಿದರು ಅಗೋಚರಣಂತೇಳಿ. ಶೋಣಿತಾಪುರದಲ್ಲೇ ಬಲಿಗೆ ತೃಪ್ತಿಯಾಗುವಂತಹ ರೀತಿಯಲ್ಲಿ ವಿದ್ಯೆಯನ್ನು ನೀಡುತ್ತಾ ನಿನ್ನ ಇರವನ್ನು ತಿಳಿಯುವುದಕ್ಕೆ
ನನಗೆ ಸಾಧ್ಯವಾಗಿದೆ ಅಂತ ಅರ್ಥ. ಅಂದ್ರೆ ಇದಕ್ಕೆ ನಿನ್ನ ಕೃಪೆಯಲ್ಲದೆ ಮತ್ತೇನು ಸ್ವಾಮಿ, ನನಗಿರುವುದು ಒಂದೇ ಆಶೆ. ಯಾವುದೇ ಅಧಿಕಾರದ ಆಶೆ ನನಗಿಲ್ಲ. ಪುಣ್ಯ ಪಾಠ ನನ್ನ ಶಿರದ ಮೇಲೆ ಇರಿಸಿದೆ ಅಂತ ಆದ್ರೆ ಪರಮ ಪದವಂ ಪಡೆದು ಮರು ಹುಟ್ಟು ನನಗೆ ಬೇಕಾಗಿಲ್ಲ. ನನ್ನ ಶಿರದಲ್ಲಿ ಇರಿಸು ಸ್ವಾಮಿ, ಶಿರದಲ್ಲಿ ಕಳೆಯಲಿ ಮನ್ಮಂತರಂಗನು ಮನವಡು ಕಲಾಗನು ಹತ್ತತಾನು ಮುನಿಬೀರಿ ಸೂರ್ಯ ಸಾವರ್ಣೀಯ ಕಾಲವೇ ಬದಿಗೆ ಕಳೆಯಲಿ ಮನ್ಮಂತರಂಗನು ಮನವಡು ಕಲಾಗನು ಹತ್ತತಾನು ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕು ಅನ್ನುವ ಹಾಗೆ ಕೇಳಿದವಾಗ ನಿನ್ನ ಶಿರದ ಮೇಲೆ ಇರಿಸಬೇಕು ಅನ್ನುವ ಹಾಗೆ ಆಡಿದೆಯಲ್ಲ. ಒಂದು ವೇಳೆ ನನ್ನ ಹೆಜ್ಜೆಯನ್ನು ನಿನ್ನ ತಲೆಯ ಮೇಲೆ ಇರಿಸಿದೆ ಅಂತಾದ್ರೆ ನೀನು ಈ ಭೂಲೋಕದಲ್ಲಿ ಇರುವುದಿಲ್ವಪ್ಪ, ರಸಾತಳವನ್ನು ಸೇರಬೇಕಾಗ್ತದೆ. ಅಷ್ಟು ಮಾತ್ರವಲ್ಲದೆ ಈ ಹೊತ್ತಿನಲ್ಲಿ ಸಾಧನೆಯನ್ನು ಮಾಡಿದವನು ನೀನು. ಸ್ವರ್ಗದ ಪದವಿಯನ್ನು ಪಡೆಯಬೇಕನ್ನುವಂತಹ ಉದ್ದೇಶದಿಂದ 99 ಯಾಗವನ್ನೇ ಮಾಡಿದವನು ನೀನು. 100ನೇ ಯಾಗ ನಿನಗೆ ಮಾಡುವುದಕ್ಕೆ ಸಾಧ್ಯವಾಗಿಲ್ಲ. ಯಾಕೆ ಬಲ್ಲೆಯ? ಒಂದು ಮನ್ವಂತರದವರೆಗೆ ದೇವಲೋಕದ ಅಧಿಕಾರ ಅನ್ನುವುದು ಅದು ದೇವೇಂದ್ರನಿಗೆ ಅನ್ನುವುದು ಶಾಸನ. ಅಂತಹ ಶಾಸನವನ್ನು ಧಿಕ್ಕರಿಸುವುದಕ್ಕೆ ಶಾಸಕರಿಂದಲೂ ಸಾಧ್ಯವೇ ಇಲ್ಲ. ಆದ್ರೂ ಕೂಡ ಸಾಧನೆಯನ್ನು ಮಾಡಿದವನು ನೀನು. ಮುಂದೆ ಬರುವ ಸೂರ್ಯ ಸಾವರ್ಣಿ ಮನ್ವಂತರದಲ್ಲಿ ದೇವಲೋಕದ ಪದವಿಯನ್ನು ನಿನಗೆ ನಾನು ಕೊಡುವವನಿದ್ದೇನೆ. ಅಷ್ಟು ಮಾತ್ರವಲ್ಲದೆ ನೀನು ರಸಾತಳವನ್ನು ಸೇರುವಂತಹ ಸಮಯದಲ್ಲಿ ಅಲ್ಲಿ ಗದಾಧರ ಮೂರ್ತಿಯಾಗಿ ನಿನಗೆ ದರ್ಶನವನ್ನು ಕೊಡ್ತೇನೆ. ಇದು 3ನೇ ಹೆಜ್ಜೆಯನ್ನು ನಿನ್ನ ಶಿರದ ಮೇಲೆ